ಶಿರಡಿಯಲ್ಲಿ ವಾಸಿಸುತ್ತಿದ್ದ ಸಾಯಿಬಾಬರು ಎಲ್ಲರಿಗೂ ದೈವಸ್ವರೂಪ. ಯಾರೇ ಸಂಕಟದಲ್ಲಿ ಬಂದರೂ ಬಾಬರು ಅವರಿಗೆ ಮಾರ್ಗದರ್ಶನ ಕೊಡುತ್ತಿದ್ದರು. ಒಂದು ಬಾರಿ ಶಿರಡಿಯ ಹತ್ತಿರದ ಹಳ್ಳಿಯೊಬ್ಬ ರೈತನಿಗೆ ಭಾರಿ ಸಂಕಟ ಎದುರಾಯಿತು. ಆತನ ಏಕೈಕ ಎಮ್ಮೆ ಭಾರಿ ಅನಾರೋಗ್ಯಕ್ಕೆ ಒಳಗಾಗಿ ಸಾಯುವ ಪರಿಸ್ಥಿತಿ ಉಂಟಾಯಿತು. ರೈತನಿಗೆ ಆ ಎಮ್ಮೆ ಬದುಕಿದರೆ ಮಾತ್ರ ಹೊಲದ ಕೆಲಸ ನಡೆಯುತ್ತದೆ, ಇಲ್ಲವಾದರೆ ಆ ವರ್ಷದ ಬೆಳೆ ಹಾಳಾಗುವುದು ಖಚಿತ. ಅವನು ಎಮ್ಮೆ ಸಾಯುವ ಹಂತದಲ್ಲಿದ್ದರೂ ಅದನ್ನು ಬಿಟ್ಟು ಹೋಗದೆ ಬಾಬರ ದರ್ಶನಕ್ಕೆ ಕರೆದುಕೊಂಡು ಬಂದ. ದಾರಿಯಲ್ಲಿ ಅನೇಕರು ಇಂತಹ ಪ್ರಾಣಿಯನ್ನು ಕೊಂಡು ಹೋಗಿ ಏನು ಪ್ರಯೋಜನ? ಬಾಬರು ಮಾನವರ ಸಮಸ್ಯೆಗಳನ್ನು ಪರಿಹರಿಸುವವರು, ಹಸು ಎಮ್ಮೆಯ ಚಿಕಿತ್ಸಕರು ಅಲ್ಲ ಎಂದು ಹಾಸ್ಯ ಮಾಡಿದರು. ಆದರೆ ಆ ರೈತನಿಗೆ ಬಾಬರ ಮೇಲೆ ಅಪಾರ ಭಕ್ತಿ. ಶಿರಡಿಗೆ ಬಂದು ಬಾಬರ ಮುಂದೆ ಕಣ್ಣೀರಿನಿಂದ ಎಮ್ಮೆಯನ್ನು ಇಟ್ಟನು. ಬಾಬಾ, ಇದು ನನಗೆ ಮಗುವಿನಂತೆ, ಇದಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ, ದಯವಿಟ್ಟು ಇದನ್ನು ಕಾಪಾಡಿ ಎಂದು ಬೇಡಿಕೊಂಡ. ಸಾಯಿಬಾಬರು ಎಮ್ಮೆಯನ್ನು ನೋಡಿ ನಗುತ್ತಾ ಹೇಳಿದರು, ಅಯ್ಯೋ, ಚಿಂತೆ ಬೇಡ, ನಿನ್ನ ಪ್ರಾಣಿಯು ನಿನ್ನ ಮೇಲಿರುವ ಭಕ್ತಿಯಿಂದ ಬದುಕಲಿದೆ. ಇದಕ್ಕೆ ಸ್ವಲ್ಪ ಉಡಿ, ವಿಭೂತಿ ಹಚ್ಚು ಮತ್ತು ಪ್ರತಿದಿನ ರಾಮನಾಮ ಜಪ ಮಾಡು. ದೇವರ ನಂಬಿಕೆ ಇರಲಿ. ಬಾಬರ ಆಶೀರ್ವಾದವನ್ನು ಪಡೆದು ರೈತನ ಮನಸ್ಸಿನಲ್ಲಿ ಹೊಸ ಭರವಸೆ ಹುಟ್ಟಿತು. ಎಮ್ಮೆ ಸಂಪೂರ್ಣ ಸತ್ತಂತೆಯೇ ಇದ್ದರೂ ಅವನು ಬಾಬರ ಮಾತು ನಂಬಿ ಉಡಿಯನ್ನು ಹಚ್ಚಿದ. ಆಶ್ಚರ್ಯ! ಕೆಲವೇ ಗಂಟೆಗಳಲ್ಲಿ ಎಮ್ಮೆ ಚೇತರಿಸಿಕೊಳ್ಳಲು ಶುರುಮಾಡಿತು. ಕೆಲವೇ ದಿನಗಳಲ್ಲಿ ಸಂಪೂರ್ಣ ಆರೋಗ್ಯ ಪಡೆದಿತು. ಈ ಘಟನೆ ಶಿರಡಿಯಲ್ಲಿ ಹರಡಿತು. ಜನರು ಬಾಬರ ದೈವಿಕ ಶಕ್ತಿ ಕಂಡು ಆಶ್ಚರ್ಯಪಡಿದರು. ಬಾಬರು ಕೇವಲ ಮಾನವರಲ್ಲ, ಪ್ರಾಣಿಗಳಿಗೂ ರಕ್ಷಕ ಎಂಬ ನಂಬಿಕೆ ಬಲವತ್ತಾಯಿತು. ರೈತನ ಭಕ್ತಿ ಇನ್ನಷ್ಟು ಗಾಢವಾಯಿತು. ಅವನು ಪ್ರತಿದಿನ ಬಾಬರ ದರ್ಶನಕ್ಕೆ ಬಂದು ಧನ್ಯನಾದ.